ಇನ್ನು ಈಗ ಬರ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರವಾಗಿ ಏರ್ ಇಂಡಿಯಾ ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರ ಸಾವಿನ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈ ಫ್ಲೈಟ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಎಲ್ಲರೂ ಕೂಡ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತದೆ. ಈಗಾಗಲೇ 210 ಪ್ರಯಾಣಿಕರ ಸಾವಿನ ಬಗ್ಗೆ ಅಧಿಕೃತ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಏರ್ ಇಂಡಿಯಾ ವಿಮಾನದಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರ ಸಾವಿನ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ, ಅಳುತ್ತಾ ಇದ್ದಾರೆ. ತಮ್ಮವರನ್ನ ಕಳ್ಕೊಂಡಿರ್ತಕ್ಕಂಥವರ ದುಃಖ ಹೇಳತೀರದಾಗಿದೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬರುವಂತಹ ಪ್ರತಿಯೊಬ್ಬರೂ ಕೂಡ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಯಾವ ಸ್ಥಿತಿಯಲ್ಲಿ ಆಗಿದೆ ಅನ್ನೋದರ ಬಗ್ಗೆ. ಯಾಕಂದರೆ ಎಲ್ಲರೂ ಖುಷಿಯಲ್ಲಿ ಏರ್ಪೋರ್ಟ್ ತನಕ ಬಂದು ಬಿಟ್ಟು ಹೋಗಿರ್ತಾರೆ. ಅಲ್ಲೇ ಸೆಲ್ಫಿ ತಗೊಂಡು ಅಲ್ಲೇ ಖುಷಿಯಾಗಿ, ಇಲ್ಲ ಪ್ರಯಾಣದ ಕನಸುಗಳು, ಸಾವಿರಾರು ಕನಸುಗಳಿರ್ತವೆ. ಆದರೆ ಇಂತಹ ಸಂದರ್ಭದಲ್ಲಿ ಆಗಿರುವಂತಹ ದುರಂತ, ಮತ್ತು ಇದು ಬ್ರಿಟನ್ಗೆ ಹೋಗ್ತಾ ಇದ್ದಂತಹ ಫ್ಲೈಟ್ ಆಗಿದ್ದ ಒಂದು ಅಲ್ಲಿ ಯಾವುದೋ ನೌಕರಿಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ಅಥವಾ ಇಲ್ಲಿಂದ ಇನ್ಯಾವುದೋ ಒಂದು ನೌಕರಿಯ ಉದ್ದೇಶಕ್ಕಾಗಿ ಅಲ್ಲಿಗೆ ಹೋಗ್ತಾ ಇರುವಂಥವ್ರು, ಅಥವಾ ಉದ್ಯಮಿಗಳು, ಪ್ರವಾಸಿಗರು, ಇಂಥವ್ರುಗಳು ಇರುವಂತಹ ಫ್ಲೈಟ್ ಇದು. ಹೀಗಾಗಿ ಸಹಜವಾಗಿಯೇ ಎಲ್ಲ ಕುಟುಂಬಸ್ಥರು ಎಲ್ಲರೂ ಕೂಡ ಆತಂಕಕ್ಕೊಳಗಾಗಿದೆ. ಏನಾಗಿದೆ ಇದು? ತಮ್ಮವ್ರನ್ನ ಕಳ್ಕೊಂಡಿರ್ತಕ್ಕಂಥವರ ದುಃಖ ಹೇಳತೀರದಾಗಿದೆ. ಕಣ್ಣೀರು ಹಾಕ್ತಾ ಇದ್ದಾರೆ. ಅಮಿತ್ ಶಾ ಅವರು ಈಗಾಗಲೇ ಬರ್ತಾ ಇದ್ದಂಥದ್ದು. ಅಮಿತ್ ಶಾ ಅವರು ಕೂಡ ಈಗಾಗಲೇ ಅಹಮದಾಬಾದ್ ಕಡೆಗೆ ಹೊರಟಿದ್ದಾರೆ. ದೆಹಲಿಯಿಂದ ಅವರು ಅಹಮದಾಬಾದ್ಗೆ ಹೊರಟಿದ್ದಾರೆ. ತುರ್ತಾಗಿ ಇಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ನೇರವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂಥ ದೃಷ್ಟಿಯಲ್ಲೂ ಕೂಡ ಅಮಿತ್ ಶಾ ಅವರು ಈಗ ಗುಜರಾತ್ಗೆ ತೆರಳುತ್ತಾ ಇದ್ದಾರೆ. ಇದರ ನಡುವೆ ನಡೆದಿರುವಂತಹ ಈ ದುರಂತ ನಿಜಕ್ಕೂ ಕೂಡ ದುರಾದೃಷ್ಟಕರವಾಗಿರುವಂತಹದ್ದು. ಪ್ರತಿಯೊಬ್ಬರೂ ಕೂಡ ಅಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಕಣ್ಣೀರನ್ನು ಹರಿಸ್ತಾ ಇದ್ದಾರೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿರುವಂತಹದ್ದು. ಯಾಕಂದರೆ ತಮ್ಮವರನ್ನು ಕಳ್ಕೊಂಡಂಥವ್ರು ನಿಜಕ್ಕೂ ದೊಡ್ಡ ಆಘಾತವನ್ನು ಅನುಭವಿಸ್ತಾ ಇರ್ತಾರೆ. ಬ್ರಿಟನ್ಗೆ ಹೊರಟಿದ್ದಾರೆ ಅಂಥೇಳಿ ಖುಷಿಯಾಗಿ ಅವ್ರನ್ನ ಏರ್ಪೋರ್ಟ್ ತನಕ ಬಿಟ್ಟು ವಾಪಸ್ ಮನೆಗೆ ಬಂದು ತಲುಪೋಷ್ಟರೊಳಗೆ ಆ ವಿಮಾನವೇ ದುರಂತಕ್ಕೀಡಾಗಿದೆ, ಅಪಘಾತಕ್ಕೀಡಾಗಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡಾಗ ಹೇಗಿರಬಹುದು ಅವರ ಪರಿಸ್ಥಿತಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಇನ್ನು ವಿದೇಶಾಂಗ ಇಲಾಖೆ ವಕ್ತಾರರಾಗಿರುವಂತಹ ರಣಧೀರ್ ಜೈಸ್ವಾಲ್ ಅವರು ಕೂಡ ಮಾತನಾಡಿದ್ದಾರೆ ಈ ದುರಂತದ ಬಗ್ಗೆ. So Ayushi, first your question, what has happened in Ahmedabad is a very tragic accident. We have lost a lot of people. We extend our deepest condolences to all those who have lost their loved ones. There are, I understand, several foreigners also. Those updates you will receive from the relevant departments, Ministry of Civil Aviation, Air India and others. They are putting out something, I guess, soon. That's the latest that I can share. You know, we also, it's still an evolving situation. Rescue operations are on, so you'll have to wait a little more time for exact details to be put out. But you would have seen, you know, that everybody is concerned, and we once again convey our deepest condolences to all the families who've lost their loved ones.